ವಿಚಾರದಲ್ಲಿ ಒಂದು ಹಂತಕ್ಕೆ ತಂದಿದ್ರು ಅವರು. ಒಂದು ಹಂತಕ್ಕೆ ತಂದು ಇನ್ನೇನು ರಿಲೀಸ್ ಆಗೋ ಟೈಮ್ನಲ್ಲಿ ಏನು 1 ಎಕರೆಗೆ 1.2% ಕೊಡಬೇಕು ಅನ್ನೋದನ್ನು ನಿಮಗೆಲ್ಲ ಗೊತ್ತು ವಿಚಾರ. ಅದು ಮೂಡ ಮೀಟಿಂಗೆಲ್ಲ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಶಾಸಕರು ಸಹ ಅಲ್ಲಿದ್ದರು. ಅದೆಲ್ಲ ಅಪ್ರೂವಲ್ ಆಗಿತ್ತು. ಅಪ್ರೂವಲ್ ಆಗಿ ಇನ್ನೇನು ಕಾರ್ಯಗತ ಆಗೋ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಸ್ಟಾಪ್ ಆಗಿತ್ತು. ಅದಾಗಿ ಒಂದು ನಿಮಿಷ ನನ್ನ ಮಾತು ಕೇಳುತ್ತೆ ಸರ್. ನಾವೇನು ಬೇರೋಲ್ಲ, ನಾವು ನಿಮ್ಮ ಜೊತೆ ಇರೋರು, ನಾವು ನಿಮ್ಮ ಒಟ್ಟಿಗೆ ಇರೋರು, ನಾವೇ ನಿಮ್ಮ ಬೇರೆಗಳಲ್ಲ. ನಿಮಗೇನು ಅದಾದಮೇಲೆ ತದನಂತರ ಏನಾಯಿತು, ನಾವು ಹೊಸ ಬೋರ್ಡ್ ಬಂದಮೇಲೆ ನಾವು ಪ್ರಯತ್ನ ಪಟ್ಟಿವಿ. ಜೊತೆಗೆ ನೀವು ಹೋಗ್ತೀರಿ, ನಾವು ಹೋಗಿದ್ವಿ, ನೀವು ಒಂದ್ಸರಿ ಸೇರಿದ್ವಿ, ನಾವು ಚೀಟಿ ಇರ್ತಾ ಹೋಗಿದ್ವಿ, ನೀವು ಹೋಗ್ತೀರಿ. ಹೌದಾ? ಇಲ್ಲೇನಾಗಿದೆ ಪರಿಸ್ಥಿತಿ ಅಂದರೆ ಅದಾದಮೇಲೆ ಏನು ಸ್ವಲ್ಪ ಊರಲ್ಲಿ ಸ್ವಲ್ಪ ಏನು ನಿವೇಶಕರು, ನಮ್ಮ ಮಾಜಿ ಹಾಲಿ ಮುಖ್ಯಮಂತ್ರಿ ಸಭಾ ಗಲಾಟೆ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಡಪ್ ಆಯಿತು. ಅದಾದಮೇಲೆ ನಮಗೆ ಗೊತ್ತು, ಇದೇ ಕಮಿಷನ್ ತಾವು ಮೀಟ್ ಮಾಡಿದ್ದೀವಿ ರಘುನಂದನ್ ಅವ್ರನ್ನ. ಏನಂತ ರಘುನಂದನ್ ಅವರು, ನೋಡ್ರಪ್ಪ ಇವರು ಮಾಡಿರೋದು ಕಾನೂನು ವಿರುದ್ಧವಾಗಿದೆ, ಇಲ್ಲಿ ಅಲ್ಲೇ ಕೊಡೋಕ್ಕಾಗತ್ತೆ, ಇಲ್ಲಿ ಕೊಡೋಕ್ಕಾಗತ್ತೆ. 1.2 ನಾನು ಜೈಲ್ಗೆ ಹೋಗ್ಬಿಡ್ತೀನಿ, ನಿಮ್ಗೆ ಗೊತ್ತಿಲ್ಲ, ಮುಂದೆಲ್ಲ ಜೈಲ್ಗೆ ಹೋಗ್ತೀರಪ್ಪ, ನಾನು ಇದಕ್ಕೆ ಯಾವುದೇ ರೀತಿ ಏನು ಕಳೆದುಕೊಂಡಲಾಗಿದೆ, ನಾನು ಇದಕ್ಕೆ ಅನುಮೋದನೆ ಮಾಡಲ್ಲ ಅಂತ ಹೇಳೋದು ಅದನ್ನು ಸ್ಟಾಪ್ ಮಾಡೋದು. ಹಾಗೂ ಇಂದಿನ ಎಲ್ಲ ಅಧ್ಯಕ್ಷರುಗಳು ಹಾಗೂ ಎಲ್ಲ ಕಾಂಪ್ಲೆಕ್ಸಿಂದ ಆಗಮಿಸತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೂ ಮಾಜಿ ಪದಾಧಿಕಾರಿಗಳಿಗೂ KGF ಮತ್ತು ಬ್ಯಾಂಗ್ಳೂರು ಹಾಗೂ ಮೈಸೂರು ಎಲ್ಲರಿಗೂ ಸೇರಿ ಈ ಒಂದು ಸಭೆಯನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ವಂದನಾರ್ಪಣೆಯನ್ನು ತಿಳಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ, ಅದು ಕೂಡ ಅವ್ರಿಗೆ ಸ್ಪಂದಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೇಸ್ ಹಾಕೋದಕ್ಕೆ ನಾವು ಸಹಮತ ಕೊಡೋದಿಲ್ಲ. ಯಾಕಂದ್ರೆ ನಮಗೂ ಗೊತ್ತಿದೆ ಅದು ಆಗಬಾರ್ದು. ದಯಮಾಡಿ ದೇವದಾಸ್ ಅವರು ಕೇಸ್ ವಾಪಸ್ ತಗೋಬೇಕು, ಮೂಳೆಯಿಂದ ಎಲ್ಲ ಕೆಲಸ ಆಗಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕ್ವಶನ್ ಇದೆ, ಹೇಳ್ಬಿಡಿ ಸರ್. ಇನ್ನೊಂದು ಕ್ವಶನ್ ಇದೆ. ಏನಿಲ್ಲ, ನನ್ನ ಮನವಿ ಏನಂದ್ರೆ, ಇವಾಗ ಹಲವಾರು ವರ್ಷಗಳಿಂದ ನಿವೇಶನಕ್ಕೆ ಕಟ್ಟಿ ಕಾಯ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಬೇಡಿಕೆ ಇದ್ದರೆ ಅದಕ್ಕೆ ತಡೆ ಮುಟ್ಟಿಬಿಟ್ಟು ಆ ಬೇಡಿಕೆನ ಕೇಳಬೇಡಿ, ಬೇರೆ ಮಾರ್ಗದಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿ. ದುಡ್ಡು ಕಟ್ಟಿರೋರ ನೋವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್. ಎರಡನೇ ಹಂತಕ್ಕೆ ಸರ್ ನಮ್ಗೇನು ಬೇಕು ನಾವು ಸಿದ್ಧತೆ ಮಾಡೋಕ್ಕೆ ಸಿದ್ಧಿದ್ದೀವಿ ಸರ್. ವರ್ಷಕ್ಕೆ 25 ಲಕ್ಷ ಬರ್ತಾ ಇದ್ದೀವಿ ಸ್ಟೇಜ್ಗೆ. ನಿಮ್ಗೆ ಗೊತ್ತಾದು ಸಮಸ್ಯೆ ಭವನೆ ಪಡ್ತಾರೆ ಜನರು. ಅಲ್ಲಿ ನಾಗರಿಕರು ಏನು ಕ್ರಮ ತಗೊಳ್ಳಿ ಅಂತ ಕೇಳಿ ಅದೇ ಪ್ರಶ್ನೆ ನಮ್ಮದು. ಎಲ್ಲಿಂದ ಹೋಗ್ತಾರೆ ಸರ್? ಪ್ರಶ್ನೆಗೆ ತಕ್ಕಂತೆ ಉತ್ತರ ಕೊಡಿ ಸರ್. ಹೌದು ಅವ್ರಿಗೆಲ್ಲ ಮಾಡಿದ್ದೀನಿ.
ಆದರೆ ಪ್ರಾಜೆಕ್ಟ್ ಬರುತ್ತೆ, EM ಡಿವಿಷನ್ ಇರೋ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ. HM ಪೇಟ್ ಆದರೆ ಬರೀ HM ಪೇಟ್.